ಲೂಟಿ ಮಾಡ್ಯಾರ ಬಿಟ್ಟು ಇಲ್ಲಿ ಬಂದು ಭಾಷಣ ಮಾಡ್ಕೊತ ಕೂತಿರ್ತಾರೆ. ಏನು ನೋಡ್ರಿ, ಈಗ 4 ತಿಂಗಳಾಯ್ತು ಚುನಾವಣೆ. 4 ತಿಂಗಳದಾಗ ಇದು ಸರ್ಕಾರ ಇರ್ತತೋ ಬಿಡ್ತತೋ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೋ, ಸಿದ್ದರಾಮಯ್ಯನ ಮುಂದುವರಿತಾರೋ, ಅಥವಾ ಇಬ್ಬರು ಜಗಳಾಡಿ ವಿಸರ್ಜನೆ ಮಾಡ್ತಾರೋ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲಿ. ಅದಕ್ಕೆ 4 ತಿಂಗಳತ್ತೆ ಯಾಕೆ ಕೊಟ್ಟಾರ? ಬಹುಶಃ ನಾನು ತಾನು ಮುಖ್ಯಮಂತ್ರಿ ಆಗ್ತೀನಿ, ಅವಾಗ ನಾನು ಗ್ರೇಟರ್ ಬೆಂಗಳೂರು ಇಲೆಕ್ಷನ್ ಮಾಡ್ತೀನಿ ಅಂತ ಏನೋ ಕಲ್ಪನೆ ಇರ್ಬೋದು. ನನಗೆ ಅನ್ನಿಸ್ತದೆ ಡಿ ಕೆ ಶಿವಕುಮಾರ್ ಪರ ಮುಖ್ಯಮಂತ್ರಿ ಆಗುವಂಥದ್ದು ಯಾವ ರೀತಿಯ ಅವಕಾಶವನ್ನು ಸಿದ್ದರಾಮಯ್ಯ ಮಾಡಿಕೊಡ್ಬೋದು. ಕ್ವಾರ್ಟರ್ ಬೆಂಗಳೂರು ರೀ, ಅದು ಕ್ವಾರ್ಟರ್ ಬೆಂಗಳೂರು ಅಂದರೆ ಇವರು ಒಂದು ದೊಡ್ಡದು ಮಾಡಿದಾರಲ್ಲ, 198 ಕಾರ್ಪೊರೇಟರ್ದು ಇದು ತೆಗೆದು ಗ್ರೇಟರ್ ಬೆಂಗಳೂರು ಇವರು ಮತ್ತು ಅದನ್ನು ಮೊದಲೇನಿತ್ತಲ್ರಿ ಪುರಸಭೆ ನಗರಸಭೆ ಅವ್ರನ್ನ ಇದು ಮಾಡಿ ಏನು ಮಾಡಿದ್ರು ನೋಡಿ. ಈಗ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಕತ್ತೈತಿ. ಈ ಏನು ಡಿ ಕೆ ಶಿವಕುಮಾರ್ದು ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಬೆಂಗಳೂರಿನಲ್ಲಿ ಯಾವುದೇ ಫೈಲ್ ಕ್ಲಿಯರ್ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಪ್ರತಿ ಸ್ಕ್ವೇರ್ ಫೀಟ್ ಮ್ಯಾಗ ಲೆಕ್ಕ ಇಟ್ಟು ರೊಕ್ಕ ತಿನ್ನಕತ್ತಾರೆ. ಯಾವ ಬೆಂಗಳೂರು ಮಾಡಿದ್ರೇನು ಇವ್ರಿಗೆ ಎಷ್ಟು ತಿಂದ್ರೂ ಇನ್ನೂ ಸಮಾಧಾನ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ರಸ್ತೆ ಇಲ್ಲ, ಹಡಗಿನಲ್ಲಿ ನಾವಿನಲ್ಲಿ ಇವತ್ತು ಮಳೆ ಬತ್ತಂದ್ರೆ ಹೋಗುವಂಥ ಪರಿಸ್ಥಿತಿ ಇದೆ. ಅದರ ಬಗ್ಗೆ ಯಾರ್ದೋ ಚಿತಿ ಅಷ್ಟೋ ಕೆರೆ ನುಂಗಿದ್ದಾರೆ. ಅದಕ್ಕೇ ನಮ್ಮ ಅಶೋಕ್ ಹೇಳಿರ್ಬೇಕು, ಇದು ಗ್ರೇಟರ್ ಇದು ಅಲ್ಲ ಕ್ವಾರ್ಟರ್ ಅಂದ್ರೆ ರಾತ್ರಿ ಡಿ ಕೆ ಶಿವಕುಮಾರ್ ಕ್ವಾರ್ಟರ್ ತೊಗೋತಾರ್ತೇಳಿ ಅಂದಿರ್ಬೇಕು. ಹೇಳ್ರಿ, ಈ ಪಂಚ ಗ್ಯಾರಂಟಿ ಬಿಟ್ಟರೆ ಏನಾರ ಡೆವಲಪ್ಮೆಂಟ್ ನೀರಾವರಿ ನೋಡ್ರಿ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ 70 ಭಾಗ